ಬಿಗ್ ಬಾಸ್ ಮನೆಯಲ್ಲಿ ಈ ಭಾನುವಾರ ಫೈನಲ್ ನಡೀತಾ ಇದೆ. ಅದಕ್ಕೂ ಮೊದಲು ಈ ವಾರ ಪೂರ್ತಿ ಮನೆ ಒಳಗೆ ಆ ಫೈನಲ್ ನ ಕಪ್ಪು ಬಂದು ಕೂತಿದೆ. ಕಪ್ಪಿನ ಮುಂದೆ ಅವರಿಗೆ ಮನಸ್ಸಲ್ಲಿ ಏನ್ ಅನ್ಸುತ್ತೋ ಅಥವಾ ಕಪ್ಪನ್ನ ನೋಡಿದ್ರೆ ನಿಮಗೆ ಏನ್ ಅನ್ಸುತ್ತೆ ಅಥವಾ ಈ ಬಿಗ್ ಬಾಸ್ ಜರ್ನಿಯ ಬಗ್ಗೆ ಏನ್ ಅನ್ಸುತ್ತೆ ಅದನ್ನ ಮಾತಾಡ್ಲಿಕ್ಕೆ ಬಿಗ್ ಬಾಸ್ ಅವರು ಒಂದು ಅವಕಾಶವನ್ನ ಕೊಡ್ತಾರೆ. ಎಲ್ರು ಕೂಡ ತಮ್ಮ ಕಷ್ಟಗಳನ್ನ ಹೇಳ್ಕೋತಾ ಹೋಗ್ತಾರೆ. ಬಟ್ ಹನುಮಂತ ಬಂದಿದ್ದೆ ಒಳಗೆ ಅದಕ್ಕೊಂದು ಕೈ ಮುಗಿತಾನೆ, ಜೊತೆಗೆ ಬಿಗ್ ಬಾಸ್ ಒಂದು ಮಾತು ಹೇಳ್ತಾನೆ. ಯವ್ವ ತಾಯಿ ಗರುಡವ್ವ, ನಿನ್ನ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಎಲ್ಲರ ಮನ್ಯಾಗ ಚಲೋ ಆಟ ಆಡ್ಕೊಂತ ಬಂದಾರ. ನಿನ್ನ ಮನಸ್ಸಿನ್ಯಾಗ ಯಾರಿಗೆ ಸೇರ್ಬೇಕು ಅಂತಿದ್ದಿ ಅವ್ರ ಕೈಗೆ ಸೇರುವ. ಈ ಕಪ್ಪನ್ನ ನೋಡಿದ್ಮೇಲೆ ನನಗೆ ಏನೂ ಮಾತೇ ಬರ್ತಾ ಇಲ್ಲ. ಸೊ ಈ ಕಪ್ಪು ಯಾರಿಗೆ ಸೇರ್ಬೇಕು ಅಂತ ಇದೆಯೋ ಸೇರ್ಲಿ ಅಂತ ಹೇಳಿ ಬಿಗ್ ಬಾಸ್ ಕೇಳ್ಬಿಟ್ಟು ಕಪ್ಪಿನ ಬಳಿ ಹೋಗಿ ಕೈ ಮುಗಿದು, ಅಯ್ಯೋ ಗರುಡಮ್ಮ ತಾಯಿ, ನಿನ್ನ ಮನಸ್ಸಲ್ಲಿ ನೀನು ಯಾರಿಗೆ ಹೋಗ್ಬೇಕು ಅಂತ ಇದೆಯೋ ಅವರಿಗೆ ಹೋಗಿ ಸೇರು, ಆದ್ರೆ ಎಲ್ರಿಗೂ ಒಳ್ಳೆಯದನ್ನ ಮಾಡು ಅಂತ ಹೇಳಿ ಹನುಮಂತ ಕೇಳ್ಕೊತಾನೆ. ಅಷ್ಟೇ ಅಲ್ಲ, ಹನುಮಂತ ಕಪ್ಪು ಗೆಲ್ಲೋದ್ರ ಬಗ್ಗೆ ಕಲರ್ಸ್ ಕನ್ನಡನೇ ಆಗಿರ್ಬೋದು ಅಥವಾ ಒಳಗಡೆ ಬಂದಿರುವಂತಹ ಸ್ವಾಮೀಜಿ ಒಂದು ಸುಳಿವನ್ನು ಕೂಡ ಕೊಟ್ರು. ಸೊ ಯಾರಿಗೂ ಕೂಡ ರಾಜಯೋಗದ ಬಗ್ಗೆ ಮಾತನಾಡದಿರುವಂತಹ ಸ್ವಾಮೀಜಿ ಅವರು ಹನುಮಂತನಿಗೆ ಮುಂದಿನ ವರ್ಷ 2026 ಮಾರ್ಚಿನವರೆಗೂ ಒಳ್ಳೆಯ ಒಂದು ರಾಜಯೋಗ ಇದೆ, ಎಲ್ಲದರಲ್ಲೂ ನೀನೇ ಮೊದಲು ಬರ್ತೀಯ ಅಂತಾನು ಕೂಡ ಒಂದು ಸುಳಿವನ್ನ ಕೊಟ್ರು. ಹಂಗಂತ ಹೇಳಿದ್ರೆ ಹನುಮಂತ ಈ ಬಾರಿಯ ಕಲರ್ಸ್ ಕನ್ನಡದ ಬಿಗ್ ಬಾಸ್ 11ರ ಕಿರೀಟವನ್ನ ಎತ್ತಿ ಹಿಡಿತಾನೆ ಅಂತ ಇಂಡೈರೆಕ್ಟ್ ಆಗಿ ಸ್ವಾಮೀಜಿ ಅವರು ಒಂದು ಸುಳಿವನ್ನ ಜನಗಳಿಗೆ ಕೊಟ್ಟಿದ್ದಾರೆ. ರಾಜಯೋಗ ನಡೀತಿದೆ ಅಂತ ಹೇಳಿದ್ರೆ ರಾಜನೇ ಎಲ್ಲದನ್ನು ಕೂಡ ಗೆದ್ಕೊಂಡು ಹೋಗ್ತಾನೆ. ಮುಂದಿನ ವರ್ಷ ಮಾರ್ಚಿನವರೆಗೂ ಕೂಡ ನಿನಗೆ ರಾಜಯೋಗ ಇದೆ, ಮದುವೆ ಕೂಡ ಆಗ್ತೀಯಾ, ನಿನ್ನ ತಾಯಿಯ ಆರೋಗ್ಯದಲ್ಲಿ ಏರುಪೇರಾಗತ್ತೆ, ಜೊತೆಗೆ ದಾಂಪತ್ಯ ಜೀವನದಲ್ಲೂ ಸ್ವಲ್ಪ ಅಡಚಣೆ ಆಗುತ್ತೆ. ಇವೆಲ್ಲದನ್ನು ಕೂಡ ನೀನು ನಿಭಾಯಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಸ್ವಾಮೀಜಿ ಅವರು ಹೇಳ್ತಾರೆ. ಸೊ ಇದರಿಂದಾಗಿ ಹನುಮಂತನ ಫ್ಯಾನ್ಸ್ಗಳಿಗೆ ಎಲ್ರಿಗೂ ಸಿಕ್ಕಾಪಟ್ಟೆ ಖುಷಿ ಆದಂತ ಆಯ್ತು. ಯಾಕಂತ ಹೇಳಿದ್ರೆ ಒಂದು ಸುಳಿವನ್ನ ಕೊಡ್ಲಿಕ್ಕೆ ಅಂತಾನೆ ಸ್ವಾಮೀಜಿಯವರು ವರ್ಷ ಮನೆ ಒಳಗೆ ಬರ್ತಿದ್ದಾರೆ. ಹೋದ ವರ್ಷನೂ ಕೂಡ ಹೇಳಿದ್ರು ಪ್ರತಾಪ್ ಅವರು ಅಪ್ಪ ಅಮ್ಮನ ಜೊತೆಗೆ ಇದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗತ್ತೆ ಅಂತ ಹೇಳಿ. ಸೊ ಅದರಂತೆ ಅವರು ಜೈಲಿಗೂ ಕೂಡ ಹೋಗಿ ಬಂದ್ರು. ಅದೆಷ್ಟರ ಮಟ್ಟಿಗೆ ಸತ್ಯನೋ ಕಾಕತಾಳೀಯನೋ ಗೊತ್ತಿಲ್ಲ. ಬಟ್ ಹನುಮಂತನ ಒಂದು ಮಾತುಗಳನ್ನ ಕೇಳಿಸ್ಕೊಂಡಂತಹ ಸ್ವಾಮೀಜಿಯವರು, ನಿನಗೆ ರಾಜಯೋಗ ಇದೆ, ನೀನು ಮಾಡಿದ್ದನ್ನೆಲ್ಲನೂ ಕೂಡ ಮುಂದುವರ್ಸ್ಕೊಂಡು ಹೋಗು, ಒಳ್ಳೆಯ ಒಂದು ಮಟ್ಟಕ್ಕೆ ಬೆಳಿತೀಯ, ಅದನ್ನ ನೀನು ಉಳಿಸ್ಕೊಂಡು ಹೋಗ್ಬೇಕು ಅಂತಾನು ಕೂಡ ಹೇಳಿದ್ದಾರೆ. ಸೊ ಇದರಿಂದಾಗಿ ಇನ್ನು ಉಳಿದ ಮಂದಿಗೆ ಈ ತರ ಒಂದು ಮಾತುಗಳು ಬಂದಿಲ್ಲ. ಅದರಿಂದಾಗಿ ಸ್ವಾಮೀಜಿನೂ ಕೂಡ ಈ ಬಾರಿಯ ಬಿಗ್ ಬಾಸ್ ಅನ್ನ ಹನುಮಂತ ಗೆಲ್ತಾನೆ ಅನ್ನೋದನ್ನ ಸ್ಪಷ್ಟವಾಗಿ ಜನಗಳಿಗೆ ಒಂದು ಹೇಳ್ಕೊಟ್ಟು ಹೋಗಿದ್ದಾರೆ. ಸೊ ಹನುಮಂತನೂ ಕೂಡ ಗರುಡಮ್ಮನಿಗೆ ಏನು ಬೇಡ್ಕೊಳ್ದೆ ಜನಗಳ ಮನಸ್ಸನ್ನ ಗೆಲ್ಲುವಂತ ಕೆಲಸವನ್ನು ಅಲ್ಲೂ ಕೂಡ ಮಾಡಿದ್ರು. ಅದು ಅದ್ಭುತವಾಗಿತ್ತು. ಸೊ ಒಟ್ಟಿನಲ್ಲಿ ಈ ಭಾನುವಾರ ಬಿಗ್ ಬಾಸ್ 11ರ ಕಪ್ಪನ್ನ ಹನುಮಂತ ಗೆಲ್ಲೋದು 90% ಖಚಿತವಾಗಿದೆ. ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.